ಬಾಯಿ ಏನ್ ವಿಷಯ? ನನ್ನ ಹಿಂದೆನೆ ಬರ್ತಾ ಇದೆಯಲ್ಲ? ಅಯ್ಯಯ್ಯೋ ಇಲ್ಲ ರೀ, ನೀವೇ ನನ್ನ ಮುಂದೆ ನಡೀತಾ ಇರೋದು. ಅಣ್ಣ, ಹೇಳಮ್ಮ. ಇದ್ಯಾಕೆ ಸುಮ್ನೆ ನಗ್ತಾ ಇದ್ದೀರಾ? ನೀವಿಬ್ರು ನೋಡಕ್ ಒಳ್ಳೆ ಜೋಡಿ, ಅದಕ್ಕೆ. ಹೆಸರೇನಣ್ಣ? ಪ್ರೇಮ್ ಕುಮಾರ್ ಅಮ್ಮ. ಆಹಾ, ಎಂತ ಒಳ್ಳೆ ಹೆಸರು ಅಣ್ಣ, ಸೂಪರ್. ನಿಮ್ಮ ಹೆಸರು? ನನ್ನ ಹೆಸರು ಯಾಕೆ ಕೇಳ್ತೀರಾ ಬಿಡಿ ಅಣ್ಣ, ಗೋವಿಂದ. ನಿಮ್ ಹೆಸರಿಗೇನು? ದೇವರ ಹೆಸರು ಸಖತ್ತಾಗಿದೆ. ನಿನ್ನ ಹೆಸರೇನಮ್ಮ? ಗೀತಾ. ಓ, ಗೀತಾ ಗೋವಿಂದನಾ? ಗೀತಾ ಗೋವಿಂದ ಅಂದ್ರೆ ನಾರ್ಮಲ್ ಕಾಂಬಿನೇಷನ್ ಅಲ್ಲ ಅಮ್ಮ, ಚೆನ್ನಾಗಿದೆ. ಇಬ್ರು ಖುಷಿಯಾಗಿರಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ತಗೊಳ್ಳಿ ಚಾಕ್ಲೇಟ್. ಅಯ್ಯೋ, ಚಾಕ್ಲೇಟ್ ತಿನ್ನಲ್ಲ ಅಮ್ಮ. ಅಯ್ಯೋ ಪರವಾಗಿಲ್ಲ, ತಗೊಳ್ಳಿ. ಯಾವಾಗಾದ್ರೂ ಚಾಕ್ಲೇಟ್ ತಿಂದ್ರೆ ಖುಷಿಯಾಗಿರ್ತಾರಂತೆ. ಹೌದಾ? ಸರಿ ಅಮ್ಮ, ಥ್ಯಾಂಕ್ಸ್ ಅಮ್ಮ. ಏನಕ್ಕೆ? ಬೇರೆಯವರು ಆಟೋಲ್ ಕೂತ್ಕೊಂಡ್ರೆ ಬರೀ ಕಪಿ ಚೇಷ್ಟೆಗಳೇ ಮಾಡ್ತಾ ಇರ್ತಾರೆ, ಆದ್ರೆ ನೀವೆಷ್ಟು ಡೀಸೆಂಟ್ ಆಗಿದ್ದೀರಾ. ಅಷ್ಟೇ ಅಲ್ಲ, ಗಾಡಿ ಹತ್ತುತ್ತಿದ್ದಂಗೆ ಡ್ರೈವರ್ನ ಕೆಲ್ಸದವನ್ ತರ, ಕ್ರಿಮಿನಲ್ ಅನ್ನೋ ತರ ಟ್ರೀಟ್ ಮಾಡಿ, ಬೇಗ ಹೋಗಯ್ಯ, ಗೌರವ ಕೊಡ್ದಂಗೆ ಮಾತಾಡ್ತಾ ಇರ್ತಾರೆ. ನೀನು ಅಣ್ಣ ಅಣ್ಣ ಅಂತ ಕರಿತಾ ಇದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆಯಮ್ಮ. ಅಣ್ಣ ಅಣ್ಣ, ಒಂದ್ ನಿಮಿಷ ನಿಲ್ಸಿ. ನೀನ್ ಹೇಳಿರೋ ಅಡ್ರೆಸ್ ಇನ್ನು ಮುಂದೆ ಇದೆ ಅಲ್ವಾ ಅಮ್ಮ? ಬೇಡ ಬೇಡ ಬೇಡ, ನಾನು ಇಲ್ಲೇ ಇಳ್ಕೋತೀನಿ. ಇಲ್ಲೇ ಇಳಿತೀಯನಮ್ಮ? ಇಲ್ಲಿ ಯಾಕೆ ಇಳಿತೀಯ ಗೀತಾ? ಈಗಿಬ್ರು ಹೋಗಿ ಆಫೀಸ್ ಹತ್ರ ಇಳ್ಕೊಂಡ್ವಿ ಅಂದ್ರೆ ಅಷ್ಟೇ ಮುಗೀತು. ಅದ್ ಕರೆಕ್ಟೂ ಅಲ್ಲ. ನಾನು ಇಲ್ಲೇ ಇಳ್ಕೊಂಡ್ ನಡ್ಕೊಂಡ್ ಬರ್ತೀನಿ, ನೀನ್ ಹೋಗಿ ಆಫೀಸ್ ಹತ್ರ ಇಳಿ. ಏಯ್, ಹುಡುಗ ಆಗಿ ನಾನು ಹೋಗಿ ಆಫೀಸ್ ಹತ್ರ ಇಳಿದ್ರೆ ನೀನು ಇಲ್ಲಿ ಇಳಿತೀಯಾ? ಬೇಕಂದ್ರೆ ನಾನೇ ಇಳಿತೀನಿ, ನೀನು ಹೋಗು. ಬೇಡ ಬೇಡ ಬೇಡ, ನೀನ್ ನಡಿಬೇಡ, ನಾನೇ ನಡ್ಕೊಂಡ್ ಬರ್ತೀನಿ. ಏಯ್, ಅಲ್ಲ ಇದೆಲ್ಲ ಯಾಕೆ ಅಂತ. ಇಬ್ರು ಹೋಗಿ ಆಫೀಸ್ ಹತ್ರ ಇಳಿಯೋಣ, ಈ ಟೈಮಲ್ಲಿ ಯಾರು ನೋಡಲ್ಲ. ಏನೂ ಆಗಲ್ಲ, ಸುಮ್ಮನಿರು ಅಣ್ಣ. ಬೇಡ ಬೇಡ, ಏಯ್ ರಿಸ್ಕ್ ಆಗುತ್ತೆ. ಅಯ್ಯೋ ಪರವಾಗಿಲ್ಲ ಅಂತಿದ್ದೀನಿ ಅಲ್ವಾ ಅಣ್ಣ, ನೀವು ಹೋಗಿ ಅಣ್ಣ. ಇದ್ರಲ್ಲಿ ಹುಡುಗ ಹೇಳಿದೆ ಕರೆಕ್ಟ್ ಅಮ್ಮ. ಹೇಗೆ? ನೋಡಮ್ಮ, ನಿಮ್ ರಿಲೇಶನ್ಶಿಪ್ 10 ಜನಕ್ಕೆ ಗೊತ್ತಾಗಬಾರ್ದು ಅಂತ ಅನ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾ ಸಮಸ್ಯೆ ಆಗುತ್ತಮ್ಮ. ಗೊತ್ತಾದ್ರೂ ಪರವಾಗಿಲ್ಲ ಅನ್ಕೋತಾ ಇದ್ದಾರೆ ನೋಡು, ಅದು ಕರೆಕ್ಟ್ ರಿಲೇಶನ್ಶಿಪ್ ಅಮ್ಮ.
ನಾನು ಒಳಗಡೆ ಹೋಗ್ತೀನಿ. ಅಮ್ಮ. ನೀನೇನು ಈಕಿ ಜೊತೆ ಬರತ್ತಿಯಲ್ಲ? ಅಂದ್ರೆ ಅಮ್ಮ ಅದು ಮಾತಾಡ್ತಾ ಇದ್ರೆ ಸುಮ್ಮನೆ ಯಾಕೋ ನಿಂತಿದ್ಯಾ? ಸುಮ್ಮನೆ ನಿಂತಿದ್ದೀನಾ? ನಾನು ಮಾತಾಡೋ ಅಷ್ಟರಲ್ಲೇನೆ ನೀವು ಕಟ್ ಮಾಡ್ತಾ ಇದ್ದೀರಾ. ಗೌತಮಿ ಜೊತೆ ನಿಶ್ಚಿತಾರ್ಥ ಫಂಕ್ಷನಿಗೆ ಹೋಗಿದ್ದೆ. ವಾಪಸ್ ಬರಬೇಕಾದ್ರೆ ದಾರಿಲಿ ಅವಳ ಫ್ರೆಂಡ್ ಕಾರು ಗಾಂಧಿನಗರ್ ಹತ್ರ ಕೆಟ್ಟೋಯ್ತು. ಅವಳ ಫ್ರೆಂಡ್ನ ಕರ್ಕೊಂಡು ಹೊರಟೋದ್ಲು. ನಾನೇ ಹೋಗು ಅಂತ ಹೇಳಿದೆ. ವಾಪಸ್ ಆಫೀಸಿಗೆ ಬರೋದಕ್ಕೆ ಆಟೋಗೋಸ್ಕರ ಕಾಯ್ತಾ ಇದ್ದೆ. ಆಟೋ ಬಂದು ನಿಂತ್ಕೊಳ್ತು. ಅದ್ರಲ್ಲಿ ನೋಡಿದ್ರೆ ಆಲ್ರೆಡಿ ಈ ಹುಡುಗಿ ಇದ್ಲು. ಸರಿ ಬಿಡು, ನಮ್ಮ ಆಫೀಸ್ಗೆ ಅಲ್ವಾ ಅಂತ ಅವಳ ಜೊತೆ ಬಂದೆ. ಹಾ ಚೆನ್ನಾಗಿ ಹೇಳ್ದೆ ಕಣ. ಥ್ಯಾಂಕ್ಸ್ ಮಾಮ. ಅಲ್ಲ, ನಡೆದಿರೋ ತಾನೇ ಹೇಳ್ತಿರೋದು. ಸರಿ, ನೀ ನಡಿ. ಅಣ್ಣ, ಇವ ಹೇಳೋದು ಸತ್ಯನ ಸುಳ್ಳ ನನಗೀಗ ಗೊತ್ತಾಗ್ಬೇಕ. ಆಟೋ ಹೋತಲ್ಲ, ಪಟ್ನ ಹೋಗಿ ಆ ಆಟೋ ಹಿಡಿ. ಇವರಿಬ್ರು ಮೊದಲ ಆಟೋ ಹತ್ತಿದ್ರ ಇಲ್ಲ ಇವ ಮಧ್ಯದಾಗ ಹತ್ತದ್ನ? ಆಟೋ ಡ್ರೈವರ್ನ ಕೇಳ, ಈಗ ಗೊತ್ತಾಕೈತಿ. ಆಗ್ಲಿ ಕನಕ. ಲೇ ಗಾಡಿ ನಿಲ್ಸೋ, ಗಾಡಿ ನಿಲ್ಸೋ. ಬಾರ ಹೇಳ್ತೀನಿ, ಬಾರೋ ಹೇಳ್ತೀನಿ. ಹೋಗಿ ಆ ಆಟೋನ ಫಾಲೋ ಮಾಡು. ಯೋ, ಯಾರಯ್ಯ ನೀನು? ಗಾಡಿ ತಂದು ಆಟೋಗೆ ಅಡ್ಡ ನಿಲ್ಸ್ತಾ ಇದ್ಯಾ? ಬ್ರೇಕ್ ಹಾಕಿರ್ಲಿಲ್ಲ ಅಂದ್ರೆ ಗುದ್ದು ಬಿಡ್ತಿದ್ದೆ. ಹೇಯ್, ಸ್ವಲ್ಪ ಸುಮ್ಮನಿರ. ನಿನ್ನ ಹತ್ರ ಮಾತಾಡೋಣ ಅಂತ ಬಂದಿದ್ದು. ಏನು, ಆಟೋ ಬಗ್ಗೆ ಮಾತಾಡ್ಬೇಕಾ? ಆಟೋ ಅಲ್ಲಪ್ಪ, ಬೇರೆ ವಿಷಯ ಮಾತಾಡ್ಬೇಕು. ಅಷ್ಟಕ್ಕೂ ನೀನ್ ಯಾರು? ನಿನ್ನ ಯಾವತ್ತು ಎಲ್ಲೂ ನೋಡೇ ಇಲ್ವಲ್ಲ. ನನ್ ಜೊತೆ ಏನ್ ಮಾತಾಡೋದು ನೀವು? ಏನೂ ಇಲ್ಲ. ಆಗ್ಲೇ ಶುಭಲಗ್ನ ಮ್ಯಾಟ್ರಿಮೋನಿ ಆಫೀಸ್ ಹತ್ರ ಇಬ್ಬರನ್ನ ಇಳಿಸ್ದ್ಯಲ್ಲ? ಹೌದು. ಅವ್ರು ಎಲ್ಲತ್ತಿದ್ದು? ಅದೆಲ್ಲ ನಿನ್ಗೆ ಯಾಕೆ ಹೇಳ್ಬೇಕಯ್ಯ? ಒಂದು ವಿಷಯ ಇದೆಯಪ್ಪ, ಹೇಳು. ಏನು ಮರ್ಯಾದೆ ಕೊಡದೆ ಮಾತಾಡಿಸ್ತಾ ಇದ್ದೀರಾ? ಸಾರಿ ಸರ್. ಎಲ್ಲತ್ತದ್ರು ಅಂತ ಹೇಳ್ತೀರಾ? ಹೇಳಲ್ಲ. ಲೇಲೆ ಹೇಳಪ್ಪ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಮೊದ್ಲೇಳು, ಆ ಹುಡುಗಿ ಹತ್ತದ್ಲ ಇಲ್ಲ ಹುಡುಗ ಹತ್ತದ್ನ? ಇಲ್ಲ ಅಂದ್ರೆ ಅವ್ರಿಬ್ರು ಒಟ್ಟಿಗೆ ಹತ್ತದ್ರ? ಯಾವ್ದು ಇಲ್ಲ ಅಂದ್ರೆ ದಾರಿಲಿ ಇವನ್ ಹತ್ತದ್ನ? ಆ ವಿಷಯ ಗೊತ್ತಾಗ್ಬೇಕು. ಅವ್ರೇನ್ ಹೇಳಿದ್ರು? ಇವನ್ ನೋಡಿದ್ರೆ ಗಾಡಿ ಬರ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಹತ್ತದೆ ಅಂತ ಹೇಳ್ದ. ಹೌದು, ದಾರಿ ಮಧ್ಯನೇ ಹತ್ತಿದ್ರು. ಹಾಗಾದ್ರೆ ಅವಳೆಲ್ಲ ಹತ್ತದ್ಲು? ಅದೆಲ್ಲ ನಿನ್ಗೆ ಯಾಕಯ್ಯ? ಹಾಗಾದ್ರೆ ಅವ್ನ್ ದಾರಿ ಮಧ್ಯದಲ್ಲಿ ಹತ್ತದ ಅಂತ್ಯ? ಅದೇ ಅಲ್ವೇನಯ್ಯ ನಿಂಗೆ ಹೇಳ್ತಾ ಇರೋದು. ಸರಿ ಹೊರಡು, ಪುಡಂಗ್ ತರ ಮಾತಾಡ್ಬೇಡ. ಯೋ, ಏನಯ್ಯ ಹೇಗಂದ್ರಂಗ್ ಮಾತಾಡ್ತಾ ಇದ್ಯಾ? ನಿನಗೇನ್ ಮರ್ಯಾದೆ ಕೊಡೋದೋಗ? ನಿನ್ ಗಾಡಿ ತೆಗಿಯ. ಮರ್ಯಾದೆ ಅಂತೆ, ಮರ್ಯಾದೆ. ಯಾವಾಗ ನೋಡಿದ್ರು ಪ್ರೀತಿ ಮಾಡೋರ್ಗೆ ಯಾರಾದ್ರೂ ಒಬ್ರು ಶತ್ರು ಇರ್ತಾರೆ. ಇವ್ ನೋಡ್ ಹೇಗಿದ್ದಾನೆ ಅಂತ. ಏನಾಯ್ತಣ್ಣ? ಅರೇ, ನಾ ಭಯ ಪಡೋಂಥದ್ದು ಏನೂ ಇಲ್ಲ ತಂಗ್ಯವ್ವ. ನಮ್ಮ ಹುಡುಗ ದಾರಿಲಿ ಬರ್ಬೇಕಾದ್ರೆ ಮಧ್ಯದಲ್ಲಿ ಹತ್ತಾನಂತ. ಕರೆಕ್ಟಾಗಿ ಕೇಳಿದೆಯಲ್ಲ? ಅವನ ಹತ್ರನೇ ಎಲ್ಲ ಬಾಯ್ ಬಿಡಿಸ್ದೆ. ಆಟೋದನೇ ಎಲ್ಲ ಹೇಳ್ದ. ಆ ಹುಡುಗಿ ಎಲ್ಲತ್ತಿದ್ಲಂತ? ಅದನ್ನೆಲ್ಲ ಹೇಳಿಲ್ಲಮ್ಮ. ಆಟೋದನ್ನ ಮೊದ್ಲೇ ಸಿಟ್ ಮಾಡ್ಕೊಂಡಿದ್ದ. ಆದ್ರ ಏನೋ ಮಿಸ್ ಆಗಕತ್ತೈತಿ. ಒಂದ್ಸಾರಿ ಆ ಆಕ್ಸಿಡೆಂಟ್ನ ಕರಿ. ತಾಳ್ ಕರಿತೀನಿ. ಅಮ್ಮ, ಆಕ್ಸಿಡೆಂಟು ನಿನ್ನೆ. ಬಾ, ಮೇಡಮ್ ಕರಿತಾ ಇದ್ದಾರೆ. ನನ್ನ ಹೆಸರು ಗೀತಾ. ಹಾ, ಆದ್ರೆ ಏನು, ನಾನ್ ನಿನ್ನ ಆಕ್ಸಿಡೆಂಟ್ ಅಂತಾನೆ ಕರೆಯೋದು. ಏನೀಗ? ಹಾಗಾದ್ರೆ ನಿಮ್ ಮುಖನೂ ಸುಟ್ಟೋಗಿರೋ ಬದ್ನೆಕಾಯಿ ತರ ಇದೆ. ಸುಟ್ಟು ಬದ್ನೆಕಾಯಿ ಮುಗ್ದವನೆ ಅಂತ ಕರಿಬೇಕು ಅನ್ಸುತ್ತೆ. ಆದ್ರೆ ಕರಿತೀನ? ಇಲ್ಲ. ದೊಡ್ಡವರು ನಿಮಗ್ ಗೌರವ ಕೊಡ್ತಿದ್ದೀನಿ ತಾನೆ. ನೀವೂನು ನನ್ನನ್ ಗೀತಾ ಅಂತ ಕರೀರಿ. ಹಾ, ಆಯ್ತಾಯ್ತು. ಬಾ, ನಡೀರಿ.
ಹೇಳಿ. ನೀನೇ ಹೇಳ್ಬೇಕ. ಯಾವ್ದ್ರ ಬಗ್ಗೆ? ಅವ ನೀನು ಸೇರಿ ಆಟೋದಾಗ ಬಂದಿರಲ್ಲ, ಹೆಂಗ? ಎಲ್ಲಿಂದ ಬಂದಿರಿ? ಅಲ್ಲ, ಅವನ್ ಜೊತೆ ನೀನು ಆಟೋದಾಗ ಬರೋದು ಅಂದ್ರೇನ? ನೀವು ತಪ್ಪು ತಿಳ್ಕೊತಿದ್ದೀರ. ಅವರು ನಾನು ಒಟ್ಟಿಗೆ ಆಟೋಲ್ ಬರ್ಲಿಲ್ಲ. ಅವ್ರಂತೇನಂತಿ? ಗಂಡನ್ ಕರ್ದಂಗ? ಅಯ್ಯೋ, ಮತ್ತಿನ್ನೇನಂತಾರೆ? ಆ ಹುಡುಗ ಅನ್ನೋ. ಸರಿ, ನಿಮ್ ಮಗ ಮತ್ತೆ ನಾನು ಆಟೋಲಿ ಒಟ್ಟಿಗೆ ಬರ್ಲಿಲ್ಲ. ನಾನು ಆಟೋಲ್ ಬರ್ಬೇಕಾದ್ರೆ ನಿಮ್ ಮಗ ದಾರಿಲ್ ಕಾಣಿಸ್ಕೊಂಡ್ರು. ಆಟೋ ಖಾಲಿಯಾಗಿದೆ ಅಂತ ನಿಲ್ಸಿದ್ರು. ನಾನ್ ನಿಮ್ ಮಗನ್ ನೋಡಿ ಆಟೋ ಡ್ರೈವರ್ಗೆ ನಿಲ್ಸೋದಕ್ಕೆ ಹೇಳ್ದೆ. ಆಫೀಸ್ಗೆ ಬರ್ತಿದಾರಲ್ಲ ಅಂತ ಹೇಳಿ ಆಟೋಲ್ ಹತ್ತಿಸ್ಕೊಂಡ್ ಕರ್ಕೊಂಡ್ ಬಂದೆ. ಅದನ್ ಬಿಟ್ರೆ ಇನ್ನೇನೂ ಇಲ್ಲ. ನೀನ್ ಹೇಳೋದ್ ಖರೇನಾ? ಸುಳ್ಳು ಹೇಳಿದ್ರೆ ಪಾಪ ಸುತ್ಕೊಳ್ಳುತ್ತಂತೆ. ನನಗೆ ಹೆಣ್ಮಕ್ಳೇನೋ ಇಷ್ಟ ಆದ್ರೆ ನನ್ನ ನಂಬೋದು ಬಿಡೋದು ನಿಮ್ಮಿಷ್ಟ. ನೀನೇನೋ ಮುಚ್ಚಿಡ್ತಾ ಇದೀಯ ಅನ್ಸುತ್ತೆ. ಈಗ ನಾನ್ ನಿಜ ಹೇಳಿದ್ರು ಸುಳ್ಳು ಹೇಳಿದ್ರು ನಾನ್ ಹೇಳೋದು ಸುಳ್ಳು ಅಂತ ನೀವ್ ಫಿಕ್ಸ್ ಆಗಿದ್ದೀರಾ ಅಂದ್ರೆ ನಾನ್ ಸತ್ಯನೇ ಹೇಳಿದ್ರು ನೀವ್ ನಂಬಲ್ಲ. ನಾನ್ ಹೇಳ್ಬೇಕಾಗಿರೋದನ್ನ ಹೇಳ್ದೆ ಆದ್ರೆ ನೀವ್ ನಂಬದೇ ಇರೋದಕ್ಕೆ ನಾನೇನ್ ಮಾಡಕ್ಕಾಗತ್ತೆ ಹೇಳಿ? ಮಾತಾಡೋದು ಬಹಳ ಕಲ್ತಿ. ಅವನಿಂದ ಸ್ವಲ್ಪ ದೂರ ಇರೋದ್ ಕಲಿ. ನಾನೇನ್ ಬೇಕು ಅಂತ ಅವ್ರ ಹತ್ರ ಹೋಗ್ತಾ ಇಲ್ಲ. ಮತ್ತ ಅವನು ಅಂತಿ? ಸಾರಿ, ನಾನೇನ್ ಬೇಕು ಅಂತ ನಿಮ್ ಮಗನ ಹತ್ರ ಹೋಗ್ಲಿಲ್ಲ. ಅವರೇ ದಾರಿಲ್ ಸಿಕ್ಕಿ ಹತ್ಕೊಂಡ್ರು. ಕೆಲ್ಸ ಅಂದ್ಮೇಲೆ ಮಾತಾಡೋ ವಿಷಯ ಇರೋದ್ರಿಂದ ಮಾತಾಡ್ತೀನಿ ಹೊರತು ಸುಮ್ನೆ ನಾನು ಟೈಮ್ ಪಾಸಿಗೆ ಮಾತಾಡ್ತಾ ಇಲ್ಲ. ಸಾರಿ. ನೀವೇನಕ್ಕೋ ಕರೆದ್ರಿ? ಇದಾ ವಿಷಯ ಕೇಳಕ್ ಕರೆದಿದ್ದೆ. ನೀ ಹೋಗ. ಸರಿ ಮೇಡಮ್. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸಾ? ಎದಕ್ಕ? ಮೊನ್ನೆ ನೀವು ಫೋನ್ ಮಾಡಿದಾಗ ನನಗೆ ತುಂಬಾ ಬೇಕಾಗಿರೋ ವ್ಯಕ್ತಿ ಹಾಸ್ಪಿಟಲಲ್ಲಿದ್ರೆ ಅವರು ಬದುಕಬೇಕು, 100 ವರ್ಷ ಚೆನ್ನಾಗಿರ್ಬೇಕು ಅಂತ ದೊಡ್ಡವರಾಗಿ ನೀವು ಬೇಡ್ಕೊಳ್ಳಿ ಅಂದಿದ್ದೆ. ನನ್ನ ಮೇಲಿರೋ ಕೋಪನೂ ಪಕ್ಕಕ್ಕಿಟ್ಟು ಒಬ್ಬ ವ್ಯಕ್ತಿ ಪ್ರಾಣ ಉಳಿಬೇಕು ಅಂತ ನಾನ್ ಕೇಳ್ದ ಹಾಗೆ ಆ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂದ್ರಿ. ನಿಮ್ ಮಾತ್ ನಿಜ ಆಯ್ತು. ಆ ವ್ಯಕ್ತಿ ಬದುಕಿ ಹೊರಗ್ ಬಂದ್ರು. ಇದೆಲ್ಲ ನಿಮ್ಮಂತ ದೊಡ್ಡೋರ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ತಂಗ್ಯವ್ವ, ಈಕಿ ಆಕೆನೇನ? ಅದೇ ಅಣ್ಣ, ನನಗೂ ಅರ್ಥ ಆಗವಲ್ದ. ಮಾಮೂಲಿ ಹಂಗ ಈಕಿ ವಂಕ್ ಹೇಳ್ತಾಳ. ನಾವ್ 1 ಮಾತ್ ಹೇಳಿದ್ರ ಆಕಿ 4 ಮಾತ್ ಹೇಳ್ತಾಳ. ಆದ್ರ ಇವತ್ತೇನ ಏನು ಅನ್ಲಾರ್ದಂಗ ಸೌಮ್ಯವಾಗಿ ಮಾತಾಡಕತ್ತಾಳ. ಸಡನ್ ಆಗಿ ಈಕಿಗ್ ನಮ್ಮ್ಯಾಗ ಅಷ್ಟ್ ಮರ್ಯಾದೆ ಯಾಕೆ ಬಂತೋ? ಇದನ್ನೆಲ್ಲ ನಂಬೇಡ. ಇವೆಲ್ಲ ನಾಟಕ ಐತಿ. ಈಗ ಸಾಫ್ಟ್ ಆಗಿ ಮಾತಾಡ್ಕೊಂಡು ಆ ಪೂರ್ವಿಗೂ ಬಾಲಾಜಿಗೂ ಮದ್ವೆ ಮಾಡ್ಸು ಅಂತ ಪ್ಲಾನ್ ಮಾಡ್ದಂಗ ಅದಾಳ. ನೀನ್ ಸ್ವಲ್ಪ ಜಾಗೃತಿ ಆಗಿರ್ಬೇಕ.
ಕೆಲ್ಸ ನೋಡು. ನಿನ್ನ ನೋಡೋದೇನೆ ನನ್ನ ಕೆಲಸ. ಹಾ, ಬೀಳ್ತವೆ ಏಟು. ವೆಲ್ಕಮ್. ಡಿಸ್ಟರ್ಬೆನ್ಸ್ ಆಫ್ ಇಂಡಿಯಾ. ಹಲೋ. ಗೋವಿಂದ್, ಏನಾಯ್ತು? ಏನಾಯ್ತು? ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನಿನಗೇನಾಯ್ತು? ಅದ್ ಹಾಗಲ್ಲ ಕಣೋ, ಆ ಹುಡುಗಿ ನಿನ್ನ ಹತ್ರ ಮಾತಾಡಕ್ಕೆ ಕರೆದ್ಲು ಅಂತ ಹೇಳಿದ್ಯಲ್ಲ, ಏನಾಯ್ತು? ಮೀಟ್ ಮಾಡಿದ್ಯಾ? ನಿಮ್ ಹುಡುಗಿ ಏನಂದ್ಲು? ಹೇಯ್, ನೀ ನನ್ನ ಲವ್ ಸ್ಟೋರಿ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಕ್ಯೂರಿಯಸ್ ಆಗಿದೆಯಾ ಅಲ್ವಾ? ಅಯ್ಯೋ, ಹೇಳು ಗೋವಿಂದ. ಹೇಳು, ಆ ಹುಡುಗಿ ಏನಂದಿರ್ಬೋದು ಅಂತ? ನೀನ್ ಇಷ್ಟು ಖುಷಿಯಾಗಿ ಮಾತಾಡ್ತಿದ್ಯಾ ಅಂದ್ರೆ ಆ ಹುಡುಗಿ... ಎಸ್, ಆ ಹುಡುಗಿ ಒಪ್ಕೊಂಡ್ಬಿಟ್ಲು. ನಿಜವಾಗ್ಲೂ ಒಪ್ಕೊಂಡ್ಲಾ? ನಂಬಕ್ಕಾಗ್ತಾ ಇಲ್ವಾ? ಅದೇ, ಇಷ್ಟು ದಿನ ಒಪ್ಕೊಳ್ದಿರೋ ಹುಡುಗಿ ಇವತ್ ಹೇಗೆ ಒಪ್ಕೊಂಡ್ಲು? ಏನೋ, ನನಗೂ ಎಲ್ಲ ಸರ್ಪ್ರೈಸಿಂಗ್ ಆಗಿದೆ. ಏನೇ ಹೇಳು, ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕು ಗೌತಮಿ. ನನಗ ಯಾಕೆ? ನೋಡು, ನಾನು ನಿಮ್ಮ ಮನೆಗೆ ಹುಡುಗಿ ನೋಡಕ್ಕೆ ಅಂತ ಬಂದೆ. ಅವತ್ತು ನೀ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಎಂಗೇಜ್ಮೆಂಟ್ ಮಾಡ್ಕೊಂಬಿಟ್ಟೆ. ನೀ ನಂಗೆ ಸಪೋರ್ಟ್ ಮಾಡ್ದಂತ ಆ ಸಮಯದ ಏನ್ ವಿಶೇಷನೋ ಏನೋ ಎಲ್ಲ ಒಳ್ಳೇದಾಗ್ತಾ ಇದೆ. ಇವಾಗ ಹುಡುಗಿ ಕೂಡ ಒಪ್ಕೊಂಡ್ಬಿಟ್ಲು. ಥ್ಯಾಂಕ್ಸ್ ಗೌತಮಿ, ಥ್ಯಾಂಕ್ಸ್ ಅ ಲಾಟ್. ಅಷ್ಟಕ್ಕೂ ಆ ಹುಡುಗಿ ಯಾರು ಅಂತ ಹೇಳಲೇ ಇಲ್ಲ. ಅಷ್ಟೊಂದು ಆತ್ರ ಯಾಕೆ? ಆ ಹುಡುಗಿ ಓಕೆ ಹೇಳಿದ್ಲಲ್ಲ, ನಾಳೆನೆ ನಿಂಗೆ ಪರಿಚಯ ಮಾಡಿಸ್ತೀನಿ. ಯಾರ ಹುಡುಗಿ? ಎಲ್ಲಿರ್ತಾಳೆ? ಏನ್ ಮಾಡ್ತಾಳೆ? ಹೇಗಿದ್ದಾಳೆ? ಫೋಟೋ ಕಳಿಸ್ತೀಯಾ? ಅಯ್ಯೋ ಅಯ್ಯೋ, ಯಾಕೆ ಆ ಥರ ಉಸಿರೇ ಆಡ್ದಂಗೆ ಮಳೆ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ? ಹೇಳ್ದೆ ತಾನೆ? ಈ ಫೋಟೋಗಳು, ಆ ಹುಡುಗಿ ಹೆಸರು ಹೇಳೋದು, ಏನ್ ಮಾಡ್ತಿದ್ದಾಳೆ, ಇದ್ಯಾವುದು ಬೇಡ. ಇರುವಾಗ ಹುಡುಗಿನ ಕರ್ಕೊಂಡು ಬಂದು ನಿನ್ ಮುಂದೆ ನಿಲ್ಸಿ ಇವಳೇ ನನ್ನ ಹುಡುಗಿ ಅಂತ ನಿಂಗೆ ಪರಿಚಯ ಮಾಡಿಸಿದ್ರೆ ಅದ್ರಲ್ಲಿ ಒಂದು ಕಿಕ್ ಇರುತ್ತೆ ಅಲ್ವಾ? ಅದಾಗಲ್ಲ ಗೋವಿಂದ್, ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಅಷ್ಟೇ. ಅಯ್ಯೋ, ಆ ಟೆನ್ಷನ್ನ ಸ್ವಲ್ಪ ಎಂಜಾಯ್ ಮಾಡು. ಇಲ್ಲಿ ನೋಡು, ನಾಳೆ ಖಂಡಿತವಾಗ್ಲೂ ಆ ಹುಡುಗಿನ ಕರ್ಕೊಂಬಂದು ನಿಂಗೆ ಪರಿಚಯ ಮಾಡಿಸ್ತೀನಿ. ಓಕೆನಾ? ಬಾಯ್, ಟೇಕ್ ಕೇರ್.